ಸರ್ಕಾರಿ ನೌಕರಿಯತ್ತರೂ ಸಹ ಕೃಷಿ ಮೇಲಿನ ಪ್ರೀತಿಯಿಂದಾಗಿ ಇಲ್ಲೊಬ್ಬ ಸರ್ಕಾರಿ ನೌಕರ ಸೇವಂತಿಗೆ ಮತ್ತು ಚೆಂಡು ಹೂವು ಬೆಳೆದು ಲಕ್ಷಾಂತರ ಸಂಪಾದನೆ ಮಾಡುತ್ತಿದ್ದಾರೆ. ಸರ್ಕಾರಕ್ಕೆ ಮಳೆ ಕೊರತೆ, ಅತಿವೃಷ್ಟಿ, ಅನಾವೃಷ್ಟಿ ಹೀಗೆ ಒಂದಿಲ್ಲೊಂದು ಹಂತಕ್ಕೆ ಸಿಲುಕುವ ಅನ್ನದಾತರು ಕೃಷಿಯ ಉಸಾಬರಿಯೇ ಬೇಡ ಎಂದು ದುಡಿಯಲು ನಗರ ಪ್ರದೇಶಕ್ಕೆ ಬರುವುದು ಉಂಟು. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರಿ ನೌಕರ 4 ಎಕರೆ ಪ್ರದೇಶದಲ್ಲಿ ಹೂಗಳನ್ನು ಬೆಳೆದು ಉತ್ತಮ ಆದಾಯ ಗಳಿಸುವ ನಿರೀಕ್ಷೆಯಲ್ಲಿದ್ದಾರೆ. ಹೌದು, ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ನಿವಾಸಿ ಹಾಗೂ ಗದಗ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ಶಿವಯೋಗಿ ಡಿಗ್ಗಾವಿಯವರು ಲಕ್ಷಾಂತರ ರೂಪಾಯಿ ಆದಾಯ ನಿರೀಕ್ಷೆಯಲ್ಲಿದ್ದಾರೆ. ಸೇವಂತಿಗೆ ಹೂವು ಬೆಳೆಯಲು ಪ್ರಸಿದ್ಧಿಯಾಗಿರುವ ಲಕ್ಕುಂಡಿ ಗ್ರಾಮದಲ್ಲಿ 3 ಎಕರೆಯಲ್ಲಿ ಚೆಂಡು ಹೂವು ಬೆಳೆದು ಆರಂಭದಲ್ಲಿಯೇ ಉತ್ತಮ ಲಾಭ ಪಡೆದಿದ್ದಾರೆ. ಶಿವಯೋಗಿ ಡಿಗ್ಗಾವಿಯವರು ಕೇವಲ 2 ವರ್ಷಗಳ ಹಿಂದೆ ಸೇವಂತಿಗೆ ಹೂವು ಬೆಳೆಯಲು ಪ್ರಸಿದ್ಧಿಯಾಗಿರುವ ಲಕ್ಕುಂಡಿ ಗ್ರಾಮದಲ್ಲಿ 3 ಎಕರೆಯಲ್ಲಿ ಚೆಂಡು ಹೂವು ಬೆಳೆದು ಆರಂಭದ ಹಂತದಲ್ಲಿ ಲಾಭ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಿವಯೋಗಿ ಡಿಗ್ಗಾವಿಯವರು ಈ ಹಿಂದೆ 2 ವರ್ಷಗಳ ಹಿಂದೆ ಸುಮಾರು 5 ಎಕರೆಯಲ್ಲಿ ಸೇವಂತಿಗೆ ಹೂವು ಬೆಳೆದು ಹೆಚ್ಚಿನ ಲಾಭ ಪಡೆದು ಜಿಲ್ಲೆಯಲ್ಲಿ ಪ್ರಮುಖರಾಗಿದ್ದರು. ಈಗ ಮತ್ತೆ 3 ಎಕರೆ ಜಮೀನಿನಲ್ಲಿ ಚೆಂಡು ಹೂವು ಮತ್ತು 1 ಎಕರೆಯಲ್ಲಿ ಸೇವಂತಿಗೆ ಹೂವು ಬೆಳೆದು ಭರ್ಜರಿ ಲಾಭಕ್ಕೆ ಸಾಗುತ್ತಿದ್ದಾರೆ. ಇವರು ಇತರ ರೈತರಿಗೂ ಮಾದರಿಯಾಗಿದ್ದಾರೆ. ಉತ್ತಮ ಬೆಳೆ ತೆಗೆಯುವುದು ಎಷ್ಟು ಮುಖ್ಯವೋ ಅದಕ್ಕೆ ಅಷ್ಟೇ ಮುಖ್ಯ ಮಾರುಕಟ್ಟೆ ಸಿಗುವುದು. ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ಸಿಗುವುದು ಸಹ ಮುಖ್ಯವಾಗುತ್ತಿದೆ. ಈ ವಿಚಾರದಲ್ಲಿ ತನಗೆ ಈವರೆಗೂ ಯಾವುದೇ ರೀತಿಯಲ್ಲೂ ತೊಂದರೆ ಆಗಿಲ್ಲ ಎನ್ನುತ್ತಾರೆ ಶಿವಯೋಗಿಯವರು. ಶಿವಯೋಗಿ ಡಿಗ್ಗಾವಿಯವರು ಬೆಳೆದ ಹೂವು ಗದಗ, ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಆಕರ್ಷಣೀಯವಾಗಿದ್ದು ವ್ಯಾಪಾರಸ್ಥರು ಇವರ ಹೂವನ್ನು ಅಧಿಕ ಬೆಲೆ ಖರೀದಿಸುತ್ತಿದ್ದಾರೆ. ಪ್ರತಿ ಕೆಜಿಗೆ 50 ರಿಂದ 80 ರೂಪಾಯಿವರೆಗೂ ಮಾರಾಟವಾಗುತ್ತಿದೆ ಎಂದು ಹೇಳುತ್ತಾರೆ. ಕೇವಲ 3 ತಿಂಗಳಲ್ಲಿ 25 ಕ್ವಿಂಟಲ್ ಫಸಲು ತೆಗೆದಿರುವ ರೈತ ಇಲ್ಲಿಯವರೆಗೂ 1 ಲಕ್ಷ ರೂಪಾಯಿ ಆದಾಯ ಪಡೆದಿದ್ದಾರೆ. ಮುಂದಿನ ದೀಪಾವಳಿವರೆಗೂ 250 ರಿಂದ 300 ಕ್ವಿಂಟಲ್ ಫಸಲು ಬರುವ ನಿರೀಕ್ಷೆಯಲ್ಲಿದ್ದಾರೆ. ಹೆಚ್ಚಿಗೆ ಮಳೆಯಾಗಿದ್ದರಿಂದ ಎಲ್ಲ ಬೆಳೆಗಳು ಬೆಳೆದಿದ್ದು ಕೂಲಿ ಆಳಿನ ಸಮಸ್ಯೆ ತಲೆದೋರಿದೆ. ಈಗ ಇಂಥ ಸಂದರ್ಭದಲ್ಲೂ ಸಹ ಹೆಚ್ಚಿನ ಕೂಲಿಯನ್ನು ನೀಡಿ ಸಮಸ್ಯೆ ಬಗೆಹರಿಸಿಕೊಂಡು ಕಾರ್ಯನಿರ್ವಹಣೆ ಮಾಡುತ್ತಿದ್ದೇನೆ ಎಂದು ಹೇಳುತ್ತಾರೆ. ಮಹಾರಾಷ್ಟ್ರದ ಸಾಂಗ್ಲಿಯಿಂದ ಸಸಿಯನ್ನು ತರಲಾಗಿದ್ದು ಟೆನ್ನಿಸ್ ಬಾಲ್ ಮತ್ತು ಕಲ್ಕತ್ತಾ ಆರೆಂಜ್ ತಳಿಯನ್ನು ಬೆಳೆಯಲಾಗಿದೆ. ಸಸಿ ನೆಟ್ಟ 45 ದಿನಕ್ಕೆ ಹೂವು ಅರಳುವುದಕ್ಕೆ ಆರಂಭವಾಗುತ್ತದೆ. ಕೇವಲ 2 ತಿಂಗಳ ನಂತರ ಫಸಲು ಬರಲು ಆರಂಭವಾಗಲಿದೆ. ಗದಗ, ಹುಬ್ಬಳ್ಳಿ, ಬೆಳಗಾವಿ ಮಾರುಕಟ್ಟೆಗೆ ಹೂವನ್ನು ಕಳಿಸಲಾಗುತ್ತಿದೆ. ಈ ಬಗ್ಗೆ ಮಾತನಾಡಿರುವ ಡಿಗ್ಗಾವಿ ಅವರು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭವನ್ನು ಚೆಂಡು ಹೂವು ತಳಿಯಲ್ಲಿ ಪಡೆಯಬಹುದಾಗಿದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಒದಗಿಸಿದರೆ ಇನ್ನೂ ಹೆಚ್ಚಿನ ಲಾಭವನ್ನು ಪಡೆಯಬಹುದಾಗಿದೆ. ಈ ಬಗ್ಗೆ ಸರ್ಕಾರ ಮತ್ತು ತೋಟಗಾರಿಕಾ ಇಲಾಖೆಗಳು ಗಮನಹರಿಸಬೇಕಿದೆ. ಮುಂಬರುವ ದೀಪಾವಳಿವರೆಗೆ ಸುಮಾರು ಅಂದಾಜು 6 ಲಕ್ಷ ರೂಪಾಯಿ ಆದಾಯವನ್ನು ಪಡೆಯುವ ನಿರೀಕ್ಷೆಯಲ್ಲಿದ್ದೇನೆ ಎಂದು ಅವರು ವಿಶ್ವಾಸದಿಂದ ಹೇಳುತ್ತಾರೆ.